ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಸುಮಂಗಲಿ ಮೇಡಮ್ ಸಾಲಿಮಠರವರು, ಅವರು ಕೂಡ ನೋಡಿ ಇಲ್ಲಿ ಹುಬ್ಬಳ್ಳಿಯಲ್ಲಿ LIC ಕಚೇರಿಯಲ್ಲಿ ಅವರು ಕ್ಯಾಶಿಯರ್ ಆಗಿದ್ದಾರಂತೆ. ನಾನು ಒಬ್ಬೊಬ್ಬರನ್ನೇ ಹಾಗೆ ಪರಿಚಯ ಮಾಡಿಕೊಂಡೆ. ವೈಯಕ್ತಿಕ ಹಿತಾಸಕ್ತಿಗಳನ್ನು ಬಿಟ್ಟು ವೈಯಕ್ತಿಕ ಸುಖ ಇವನ್ನು ಬಿಟ್ಟುಕೊಂಡು ಅವರು ಸಮಾಜ ಸೇವೆಗೋಸ್ಕರ ತ್ಯಾಗ ಮಾಡಿಕೊಂಡು ಇಷ್ಟು ದೂರ ಬಹುದೂರ ರಜೆಗಳನ್ನು ಹಾಕ್ಕೊಂಡು ಅವರು ಇಡೀ ಫ್ಯಾಮಿಲಿಯನ್ನು ಬಿಟ್ಟು ನೂರಾರು ಜನರು ಬಂದಿದ್ದೀರಿ. ಅವರ ಹಾಗೆ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತೇವೆ. ನಿಜವಾಗ್ಲೂ ಇದೊಂದು ವಿಶೇಷ. ಬುದ್ಧ ಹೇಳ್ತಾರೆ, ಗೌತಮ ಬುದ್ಧರು ಉಸಿರಾಟದ ಮೇಲೆ ನಮ್ಮ ಇಡೀ ಮನಸ್ಸನ್ನು ನಿಲ್ಲಿಸಬೇಕು ಅಂಥೇಳಿ ಪತ್ರಿಜಿಯವರು ಹೇಳಿದಂತೆಯೇ ಕೂಡ ಬುದ್ಧವರು ಹೇಳಿದ್ದಾರೆ, ಗೌತಮ ಬುದ್ಧರು. ಜೊತೆಗೆ ನಡಿಗೆ ದಾನ ಹೇಳಿದ್ದಾರೆ, ಜೊತೆಗೆ ಮೈತ್ರಿ ಧ್ಯಾನ ಹೇಳಿದ್ದಾರೆ. ಮೈತ್ರಿ ಧ್ಯಾನ ಅಂತಂದಾಗ ಇಡೀ ಸಮಾಜಕ್ಕೆ ಎಲ್ಲ ನಮ್ಮನ್ನು ಯಾರು ವಿರೋಧಿಸ್ತಾರೋ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಧ್ಯಾನದ ಉದ್ದೇಶ. ಅದು ನಮ್ಮ ಪಕ್ಕದ ಮನೆಯಲ್ಲೇ ಇರ್ತಾರೆ ಶತ್ರುಗಳು, ಸದಾ ಸಣ್ಣ ಪುಟ್ಟದಕ್ಕೂ ಜಗಳ ಆಡ್ತಾ ಇರ್ತಾರೆ. ನಮ್ಮ ಬಂಧುಗಳಲ್ಲೇ ಇರ್ತಾರೆ. ನಾವು ಹೇಳ್ತೀವಿ ನನ್ನವರಿಗಿಂತ ಅನ್ನಿಗರು ವಾಸಿ ಅಂತ. ನನ್ನ ಬಂಧುಗಳಿಗಿಂತಲೂ ಅನ್ನಿಗರೇ ನಮ್ಮನ್ನು ಹೆಚ್ಚು ಇಷ್ಟಪಡುವುದನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ನನ್ನವರೇ ನಮಗೆ ಶತ್ರುಗಳಾಗಿ ಏಕಾಂಗಿ ಕುಟುಂಬಗಳು ಇವತ್ತಾಗಿದ್ದಾವೆ. ಇವಕ್ಕೆಲ್ಲ ಕಾರಣ ಇವತ್ತು ಮನುಷ್ಯನ ದುರಾಸೆಗಳಿಂದ, ಆಸೆಯಿಂದ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಜೀವನ ಮಾಡುವಂಥ ಪರಿಸ್ಥಿತಿಯಿಂದ ನಾವು ಧ್ಯಾನವನ್ನು ಬಿಟ್ಟಿದ್ದೀವಿ. ಈಗ ಧ್ಯಾನ ತುಂಬ ಅವಶ್ಯಕತೆ ಇದೆ. ಇಡೀ ಪ್ರಪಂಚದಲ್ಲಿ 800ಕ್ಕೂ ಅಧಿಕ ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 99.99 ಮಾಂಸಾಹಾರಿ ಜನವೇ ನಾವು ನೋಡಿದಂಥ. ಅದು ಭಾರತದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಮಾತ್ರ ಸಸ್ಯಾಹಾರಿಗಳಿದ್ದಾರೆ ಎಂಬುದಾಗಿ ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಜೈನ ಧರ್ಮ ಮತ್ತು ಇಲ್ಲಿ ಲಿಂಗಾಯತ ಧರ್ಮ, ಈ 2 ಧರ್ಮಗಳು ಸಸ್ಯಾಹಾರಿಗಳಾಗಿದ್ದಾರೆ. ಈ ನಾವೇನು ಪ್ರಾಣಿಗಳನ್ನು ಹತ್ಯೆ ಮಾಡ್ತೀವೋ ಅದಕ್ಕೆ ನಮಗೆ ಪಾಪವು ನಮಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ಹೇಳಿದಂಥ ಒಂದು ತತ್ವ. ಆ ಪಾಪವನ್ನು ತಿಂದಾಗ ಹೋಗುತ್ತೆ, ಅದ್ರ ಮಾಂಸ ತಿಂದಾಗ ಹೋಗಲ್ಲ ಅಂತಕ್ಕಂಥದ್ದನ್ನು ನಾವು ಅರಿಯದೆ ನಾವೇನು ಮಾಡ್ತೀವಿ, ಕೊಂದವರ ಪಾಪ ಕೊಂದದ ಪಾಪ ತಿಂದಲ್ಲಿ ಹೋಯಿತು ಅಂತ ಹೇಳಿಬಿಟ್ಟು ಅದನ್ನು ತಿಂತೀವಿ. ಅಂದರೆ ಪ್ರತಿ ಜೀವಿಗಳು ಈ ಲೋಕದಲ್ಲಿ ಸುಖಕ್ಕೆ ಆಸೆಗೋಸ್ಕರನೇ ಬರ್ತವೆ ಅಂತೇಳಿ ಗೌತಮ ಬುದ್ಧರು ಹೇಳಿದ್ದಾರೆ. ಪ್ರತಿ ಜೀವಿಗಳು ಈ ಲೋಕದಲ್ಲಿ ಹುಟ್ಟಬೇಕಾದ್ರೆ ಏನೋ ಒಂದು ಆಸೆ ಆಕಾಂಕ್ಷೆಗಳು ಕಾರಣದಿಂದಲೇ ಹುಟ್ಟಿರ್ತವೆ. ಅವಕ್ಕೆ ಸುಖ ಪಡಲಿಕ್ಕೆ ಬಿಡಬೇಕು, ಅವೇ ಹುಟ್ಟಬೇಕು, ಅವೇ ಸಾಯಬೇಕು. ಮನುಷ್ಯ 60ರಿಂದ 70 ವರ್ಷ 75 ವರ್ಷದೊಳಗೆ ಈ ಲೋಕ ಬಿಟ್ಟು ಹೊರಟು ಹೋಗ್ತಾನೆ. ಪ್ರಾಣಿಗಳು ಕೂಡ ಅವು ಜೀವಂತವಾಗಿ ಎಲ್ಲಿವರೆಗೆ ಇರ್ತವೋ ಬದುಕು, ಅಲ್ಲಿವರೆಗೆ ಇರಂಗೆ ನಾವು ಅದನ್ನು ಮಾನವರು ಅದನ್ನು ಬದುಕಿಸಿಕೊಡ್ಬೇಕು. ಹಾಗೆ ಮನುಷ್ಯ ಇದು ಬಿಸಿಲುಗುದ್ರೆ, ಹೆಣ್ಣು ಹೊನ್ನು ಮಣ್ಣು ಇವು ಬಿಸಿಲುಗುದ್ರೆ ಗಂಡಿಗೆ, ಹೆಣ್ಣಿಗೆ ಅವರಿಗೆ ಈಗ ತದ್ವಿರುದ್ಧ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಇವು ಬಿಸಿಲುಗುದ್ರೆಗಳಿದ್ದಾಗೆ. ಇವನ್ನ ಓಡಿಸ್ಕೊಂಡು ಹೋಗಿ ಕೊನೆಗೆ ಇದರಲ್ಲಿ ಅಂತ್ಯ ಹಾಕ್ತೀವಿ. ಎಲ್ರಿಗೂ ಗೊತ್ತಿದೆ ನಾವು ಈ ಲೋಕದಲ್ಲಿ ನಾನು ಇರೋದಿಲ್ಲ, ನಾನು ಗ್ಯಾರಂಟಿ ಸಾಯ್ತೀನಿ, ನಾನು ಮಣ್ಣು ಸೇರುವ ಜನ. ಈಗ ಕಣ್ಣಿಗೆ ಕಾಣುವ ಯಾವುದೇ ಜೀವಿಗಳು ಮಣ್ಣು ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದ್ದರೂ ಕೂಡ ನಾವೇನು ಮಾಡ್ತೀವಿ, ಆದರೆ ಸ್ವಲ್ಪತ್ತಿಗೆ ಅಲೆಯ ನಾವು ನಮ್ಮ ಹಣ, ನಮ್ಮ ದರ್ಪ, ನಮ್ಮ ಯೌವನ, ಇನ್ನೊಬ್ಬರನ್ನು ಕೀಳಾಗಿ ನೋಡುವಂಥ ಭಾವನೆಗಳು ನಮ್ಮಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಇಂಥ ಮಹಾತ್ಮರು, ಇಂಥ ಒಂದು ಚರಿತ್ರೆಗಳು ಪ್ರತಿಯೊಬ್ಬ ಯುವ ಜನತೆಗೆ ಭಾಳ ಅವಶ್ಯಕತೆ ಇದೆ. ಪ್ರತಿ ಮನೆಗಳಲ್ಲೂ ಕೂಡ ಸಂಘಟನೆ ಇಲ್ಲದೆ ವಿಘಟನೆಗಳೇ ಜಾಸ್ತಿಯಾಗಿದೆ. ಮಹಾತ್ಮ ಗಾಂಧೀಜಿ ಅವರು ಎಂದೆಂದೂ ಭಾರತ ನನ್ನಿಂದ ಸ್ವಾತಂತ್ರ್ಯ ಗಳಿಸಿತು ಅಂತ ಭಾವನೆ ಬರಲೇ ಇಲ್ಲ ಅವರಿಗೆ. ವೀರ ಸಾವರ್ಕರು ಅವರೆಲ್ಲ ನನಗೋಸ್ಕರ ಈ ಧರ್ಮ ಉಳಿಸೋಕ್ಕೋಸ್ಕರ ಹೋರಾಡಿ ನಾನು ತ್ಯಾಗ ಮಾಡ್ತಾಯಿದ್ದೀನಿ ಅಂತ ಹೇಳಲೇ ಇಲ್ಲ ಅವರು ಯಾರು ನೋಡಿ. ಹಾಗೆ ಶ್ರೇಷ್ಠವಾದ ವ್ಯಕ್ತಿಗಳು ಯಾವತ್ತೂ ಸಮಾಜ ಸೇವೆಗಾಗಿಯೇ ಜೀವನ ಮಾಡ್ತಾರೆ. ಒಂದು ಬೈಬಲಲ್ಲಿ ಒಂದು ವಾಕ್ಯ ಹೇಳಿದ್ದಾರೆ ಯೇಸು ಕ್ರಿಸ್ತರು, ಎಲ್ಲಿ ನನಗಾಗಿ ಒಬ್ಬರು ಇಬ್ಬರು ಕುಳಿತು ಧ್ಯಾನ ಮಾಡ್ತಾರೋ ಅಲ್ಲಿ ನಾನಿದ್ದೀನಿ ಎಂಬುದಾಗಿ. ಅದಕ್ಕೆ ನನಗೆ ಅದು ನನ್ನ ಮನಸ್ಸಿಗೆ ಅನ್ನಿಸ್ತು, ಎಲ್ಲಿ ಆ ಒಂದು ಭಗವಂತನ ಪ್ರೇಮದಲ್ಲಿ 1-2 ಜನ ಇದ್ದು ಪ್ರೇಯರ್ ಮಾಡ್ತೀವಿ, ಖಂಡಿತ ನಮ್ಮ ಸಮಾಜ ಏನೋ ಅಲ್ಲಿ ಒಂದು ಬೆಳಕು, ಅಲ್ಲಿ ಏನೋ ಒಂದು ಚೈತನ್ಯಶೀಲವಾಗಿರ್ತಕ್ಕಂಥದ್ದು ಹುಟ್ಟುತ್ತೆ ಅಂತಕ್ಕಂಥದ್ದು ನನಗೆ ಒಂದು ನಂಬಿಕೆ. ಅಂದರೆ ನಾವು ಬದಲಾಗದ ಹೊರತು, ಧ್ಯಾನದಿಂದ ಮನುಷ್ಯ ಬದಲಾಗದ ಹೊರತು ಬದುಕು ಬದಲಾಗದಿಲ್ಲ ಅಂತಕ್ಕಂಥದ್ದನ್ನು ಸಾಧುಗಳು, ಸನ್ಯಾಸಿಗಳು, ಸತ್ಪುರುಷರು ಹೇಳಿದ್ದಾರೆ. ಧ್ಯಾನಕೂಟದಲ್ಲಿ ನಾವು ಇದೊಂದು ಬಲ, ಇದೊಂದು ಶಕ್ತಿ. ಹಿಂದೆ 10,000 ಬೌದ್ಧ ಸನ್ಯಾಸಿಗಳು ಇದರಲ್ಲಿ ನಳಂದ ಯೂನಿವರ್ಸಿಟಿಯಲ್ಲಿ ಧ್ಯಾನ ಮಾಡ್ತಾಯಿದ್ರು. ಹೊರಗಿನ ಪಾಶ್ಚಿಮಾತ್ಯರು ದರೋಡೆ ಮಾಡಿದರು, ದಾಳಿ ಮಾಡಿದಾಗ 10,000 ಬೌದ್ಧ ಭಿಕ್ಕುಗಳಷ್ಟು ಧ್ಯಾನ ಮಾಡೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅವರು ಧ್ಯಾನ ಮಾಡೋದು ನೋಡಿದ್ರೆ ಮಾತೇ ಇಲ್ಲ, ಅವರಿಗೆ ಭಾಷಣವೇ ಇಲ್ಲ, ಬರೀ ಧ್ಯಾನದಲ್ಲಿನೇ ಅವರು ನಿದ್ರಾ ಅವಸ್ಥೆಯಲ್ಲಿ ಇರ್ತಾರೆ.
ಅಂಥವರ ಶಿರವನ್ನು 10,000 ಜನ ಬೌದ್ಧ ಭಿಕ್ಕುಗಳನ್ನು ಶಿರ ಕಡಿದ್ರೂ ಕೂಡ ಒಬ್ಬರು ಶಿರವನ್ನು ಕಡಿದ್ರೂ ಕೂಡ ಒಬ್ಬರು ಎಚ್ಚರಗೊಳ್ಳಲಿಲ್ವಂತೆ. ಅಂಥ ಒಂದು ಭಾರತ ದೇಶ ಇದು, ಅಂಥ ಒಂದು ಸಂಸ್ಕೃತಿ ಸಂಸ್ಕಾರ ಇರುವಂಥ ನಮ್ಮ ದೇಶ. ನಿಜಕ್ಕೂ ನಮ್ಮ ಪತ್ರಿಜಿಯವರು ಗುರುಗಳು, ನಾವು 15 ವರ್ಷದ ಹಿಂದೆ ಅವರನ್ನು ದರ್ಶನ ಮಾಡಿದ್ದು ಬೆಂಗಳೂರಿನಲ್ಲಿ. ನಿಜವಾಗಲೂ ಇಂಥವ್ರು ಅಲ್ಲಲ್ಲಿ ನಮ್ಮ ದೇಶದಲ್ಲಿ ಕೃಷ್ಣ ಹೇಳ್ತಾನೆ ಅಂತ ಹೇಳಿದ್ರಿ ಏನಂತ, ಎಲ್ಲಿ ನಮಗೆ ಧರ್ಮ ಅಧರ್ಮ ಆಗಿ ಧರ್ಮ ಉಳಿಯೋದಿಲ್ವ ಅಂಥ ಸಂದರ್ಭದಲ್ಲಿ ನಾನು ಜನನವಾಗಿ ಮತ್ತೆ ಈ ಲೋಕ ಉದ್ಧಾರಕ್ಕೆ ಬರ್ತೀನಿ ಎಂಬುದಾಗಿ ಹೇಳಿದ್ದಾರೆ. ನಾವು ಅದನ್ನು ಕಲ್ಪನೆ ಇಟ್ಕೊಂಡು ಇಲ್ಲೊಬ್ಬ ಮಹಾತ್ಮರು ಇಂಥವರೇ ಶ್ರೀಕೃಷ್ಣನ ಅವತಾರ ಪುರುಷರು ಅಂತೇಳಿ ನಾವು ಭಾವಿಸ್ಕೋಬೇಕು. ನಾನು ಸುಖಪಟ್ಟರೆ ನನಗೋಸ್ಕರ, ನನ್ನ ದೇಹಕ್ಕೋಸ್ಕರ. ಆದರೆ ನಾನು ಏನಾದರೂ ಈ ಲೋಕದಲ್ಲಿ ಬಂದು ಸಾಧಿಸಬೇಕು ಅಂತಕ್ಕಂಥ ಯಾರು ಛಲ ಮಾಡ್ಕೊಳ್ತಾನೋ ಅಂಥವರು ವಿಶೇಷ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊರಹೊಮ್ತಾರೆ. ಈ ಪ್ರಪಂಚ ಅಂತಕ್ಕಂಥದ್ದು ಒಂದು ಎಸ್ಕಲೇಟರ್ ಇದ್ದಂಗೆ. ಯಾವಾಗ ಯಾವ ಸಮಯದಲ್ಲಿ ಕೆಲವರು ಬಿದ್ದು ಹೋಗ್ತಾರೆ, ನಿಂತು ಹೋಗ್ತಾರೆ, ಮಧ್ಯದಲ್ಲೇ ಹೋಗ್ತಾರೆ, ಇಳಿದೋಗಿ ವಾಪಸ್ ಹೋಗ್ತಾರೆ. ಹೀಗೆ ಅನೇಕ ನಮಗೆ ಈ ಮರಣ ಅಂತಕ್ಕಂಥದ್ದು ಮನುಷ್ಯನಿಗೆ ಕ್ಯೂ ರೂಪದಲ್ಲಿ, ಸಾಲಿನ ರೂಪದಲ್ಲಿ ಬರ್ತದೆ. ಅದರಿಂದ ಇಂಥ ಒಂದು ಪುಣ್ಯಾತ್ಮರ ಇವತ್ತು ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ, ಅದರಲ್ಲೂ ಪತ್ರೇಜಿಯವ್ರ ಬಗ್ಗೆ ಅವ್ರ ವಾಕ್ಯ ನುಡಿಯೋದೇ ನಮಗೆ ಅಷ್ಟೊಂದು ಖುಷಿ. ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.